ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಸೊ ನೋಡ್ರಿ, ಈಗ ಮಹಿಳೆಯವರು ಪ್ರೆಗ್ನೆಂಟ್ ಇರ್ತಾರ. ಪ್ರೆಗ್ನೆಂಟ್ ಆದಮೇಲೆ ಮಕ್ಕಳಿಗೆ ಡೆಲಿವರಿ ಮಾಡ್ತಾರೆ. ಡೆಲಿವರಿ ಆಗ್ತೈತ್ರಿ ಅವ್ರದ್ದು. ಡೆಲಿವರಿ ಆದ್ಮೇಲೂ ಅವ್ರ ಸ್ತನದಾಗ ಹಾಲು ಯಾಕೆ ಉತ್ಪತ್ತಿ ಆಗಂಗಿಲ್ಲ, ಬ್ರೆಸ್ಟ್ ಮಿಲ್ಕ್ ಯಾಕೆ ಬರಂಗಿಲ್ಲ ರೀ? ಅದಕ್ಕೆ ನೋಡ್ರಿ, ಆಯುರ್ವೇದದಾಗ ಬಹಳ ಒಳ್ಳೆ ಕಾರಣಗಳನ್ನು ಹೇಳಿದ್ದಾರೆ. ಅದ್ರಲ್ಲಿ ಆಯುರ್ವೇದದ ತಿಳಿಸಿದ್ದಾರೆ ಶಾರೀರಿಕ, ಮಾನಸಿಕ, ಸ್ವಾಭಾವಿಕ ಕಾರಣ ಹೇಳ್ಯಾರ್ರಿ. ಶಾರೀರಿಕ ಅಂದ್ರೆ ಈಗ ಮಹಿಳೆ ಬಹಳ ಜಾಸ್ತಿ ವೀಕ್ ಅದಾಳ್ರಿ. ಒಟ್ಟ ಚಲೋ ಆಹಾರ ತಗೊಳಂಗಿಲ್ಲ, ಬಹಳ ಜಾಸ್ತಿ ಆಯಾಸದಾಗಿರ್ತಾಳ, ವೀಕ್ ಅದಾಳ. ಸೊ ಅಂಥವ್ರಿಗೆ ಹಾಲು ಉತ್ಪತ್ತಿ ಆಗಂಗಿಲ್ಲ. ಎರಡನೇದು ಮಾನಸಿಕ ಕಾರಣ ಹೇಳ್ಯಾರ. ಅಂದ್ರೆ ಆ ಮಹಿಳೆ ಏನದ ನೋಡ್ರಿ, ಬಹಳ ಜಾಸ್ತಿ ಶೋಕದಾಗ ಅದಾಳ, ಅಂದ್ರೆ ಬಹಳ ಜಾಸ್ತಿ ಡಿಪ್ರೆಷನ್ಯಾಗ ಅದಾಳ. ಮಾನಸಿಕ ಸ್ಥಿತಿ ಗಟ್ಟಿ ಇಲ್ಲ, ಬಹಳ ಜಾಸ್ತಿ ಕಷ್ಟದಾಗ ಅದಾಳ. ಸೊ ಅಂಥದ್ರಾಗ ಮಿಲ್ಕ್ ಫಾರ್ಮೇಷನ್ ಆಗಂಗಿಲ್ಲ. ಇಲ್ಲ ಆ ಮಹಿಳೆ ಬಹಳ ಜಾಸ್ತಿ ಕ್ರೋಧಿ ಅದಾಳ, ಬಹಳ ಸಿಟ್ಟದಾಗ ಅದಾಳ್ರಿ, ಯಾವಾಗ ನೋಡಿದ್ರೆ ಸಿಟ್ಟು ಮಾಡ್ತಿರ್ತಾಳ. ಸೊ ಇವೆಲ್ಲ ನೋಡ್ರಿ ಮಿಲ್ಕ್ ಫಾರ್ಮೇಷನ್ಗೆ ಇಫೆಕ್ಟ್ ಆಗ್ತೈತಿ. ಮೂರನೇದು ಸ್ವಾಭಾವಿಕ ಕಾರಣ ಅಂತ ಹೇಳ್ಯಾರ. ಅಂದ್ರೆ ನ್ಯಾಚುರಲಿ ಕೆಲವೊಂದಿಷ್ಟು ಮಹಿಳೆಯವರಿಗೆ ಮಿಲ್ಕ್ ಫಾರ್ಮೇಷನ್ ಏನಿರ್ತೈತೆ ನೋಡ್ರಿ ಬಹಳ ಕಡಿಮೆ ಆಗ್ತೈತಿ, ಇಲ್ಲ ಒಟ್ಟ ಆಗಂಗಿಲ್ರಿ. ಸೊ ಎಂಥ ಒಳ್ಳೆ ಕಾರಣಗಳು ನೋಡ್ರಿ ಆಯುರ್ವೇದದ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿ ನೀವು ಶಾರ್ಟ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.